ಆಂಧ್ರ ತೆಲಂಗಾಣದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಆಕ್ಟರ್ ಅಂದರೆ ಅದು ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಇವರು 10th ಮತ್ತು PUCಯಲ್ಲಿ 4 ಸಲ ಫೇಲ್ ಆಗಿದ್ರು ಅಂದ್ರೆ ನೀವು ನಂಬ್ತೀರಾ? ನಕ್ಸಲೈಟ್ ಆಗಬೇಕು ಅಂದುಕೊಂಡಿದ್ದ ಕಲ್ಯಾಣ್ ಕುಮಾರ್ ಎಂಬ ವ್ಯಕ್ತಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯನ್ನೇ ರೂಲ್ ಮಾಡಿ ಆಂಧ್ರ ಪ್ರದೇಶದ DCM ಆಗಿದ್ದು ಹೇಗೆ ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಪವನ್ ಕಲ್ಯಾಣ್ ಅವರ ಇಂಟ್ರೆಸ್ಟಿಂಗ್ ಸಿನಿಮಾ ಜರ್ನಿ ಇರುತ್ತೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ಒಳ್ಳೆಯ ಒಂದು ಮೋಟಿವೇಶನ್ ವಿಡಿಯೋ ಕೂಡ ಆಗುತ್ತೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬಟನ್ ಒತ್ತಿ. ಹಾಗೆ ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದ ಕೋನೆದಾಲ್ ವೆಂಕಟರಾವ್ ಮತ್ತು ಹೌಸ್ ವೈಫ್ ಆಗಿದ್ದ ಅಂಜನಾ ದೇವಿಯರ 5 ಜನ ಮಕ್ಕಳಲ್ಲಿ ಒಬ್ಬರಾದ ಪವನ್ ಕಲ್ಯಾಣ್ ಅವರು ಚೈಲ್ಡ್ಹುಡ್ ಅಲ್ಲಿ ಬೇರೆಯವರ ಜೊತೆಗೆ ಅಷ್ಟಾಗಿ ಬೆರೀತಾ ಇರಲಿಲ್ಲ. ಆಟವಾಡುವ ವಯಸ್ಸಿನಲ್ಲಿ ಆಟವಾಡದೆ ಒಬ್ಬಂಟಿಯಾಗೇ ಇರುತ್ತಿದ್ದ ಪವನ್ ಕಲ್ಯಾಣ್ ಅವರಿಗೆ ಹೆಲ್ತ್ ಇಶ್ಯೂಗಳು ತುಂಬಾ ಇರ್ತವೆ. ಸದಾ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಎದುರಿಸ್ತಾನೆ ಇರ್ತಿದ್ದ ಪವನ್ ಕಲ್ಯಾಣ್ ಅವರಿಗೆ ಎಷ್ಟೋ ಸಲ ನಾನು ನನ್ನ ಫ್ಯಾಮಿಲಿಗೆ ಹೊರೆ ಆಗ್ತಾ ಇದ್ದೀನಿ, ನನ್ನಿಂದ ಜಾಸ್ತಿ ದುಡ್ಡು ಖರ್ಚಾಗ್ತಿದೆ ಎನ್ನುವ ಆಲೋಚನೆಗಳು ಮತ್ತು ಭಾವನೆಗಳು ಸಹ ಬರ್ತಾ ಇರ್ತವೆ. ಇದರಿಂದಾಗಿ ಅವರು ಜೀವನದ ಯಾವುದೇ ಹಂತದಲ್ಲಿ ಕೂಡ ಓದಿನ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ ಮತ್ತು ಅವರಿಗೆ ಏಕಾಗ್ರತೆಯ ಕೊರತೆ ಕೂಡ ತುಂಬಾ ಕಾಡ್ತಾ ಇತ್ತು. ಓದಿದ ಯಾವುದೂ ಸಹ ಅಷ್ಟಾಗಿ ಅವರ ತಲೆಗೆ ಹೋಗ್ತಾನೆ ಇರಲಿಲ್ಲ. ನೆಲ್ಲೂರಿನ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಹೈಸ್ಕೂಲ್ ಓದಿದ ಪವನ್ ಕಲ್ಯಾಣ್ ಅವರು 10th ಅಲ್ಲಿ ಫೇಲ್ ಆಗ್ತಾರೆ. ಆದರೆ ಆ ವರ್ಷ ಆಂಧ್ರ ಸ್ಟೇಟ್ ಗೌರ್ಮೆಂಟ್ 5 ಮಾರ್ಕ್ಸ್ಗಳನ್ನು ಗ್ರೇಸ್ ಮಾರ್ಕ್ಸ್ಗಳಾಗಿ ಎಲ್ಲ ಸ್ಟೂಡೆಂಟ್ಸ್ಗೂ ಕೊಡುತ್ತೆ. ಆ ಗ್ರೇಸ್ ಮಾರ್ಕ್ಸ್ನಿಂದಾಗಿ 10th ಪಾಸ್ ಆದ ಪವನ್ ಕಲ್ಯಾಣ್ ಅವರನ್ನು ಒಂದು PU ಕಾಲೇಜಿಗೆ ಅಡ್ಮಿಷನ್ ಮಾಡಲಾಗುತ್ತೆ. ಆದರೆ ಅವರು PUC ಬುಕ್ಸ್ ಓದೋದು ಬಿಟ್ಟು ಹೆಚ್ಚು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವ ಅಭ್ಯಾಸ ಮಾಡ್ಕೊತಾರೆ. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಓಶೋ, ಚಿಗುವೇರ, ಪವನ್ ಅವರ ಬುಕ್ಸ್ಗಳು ಪವನ್ ಕಲ್ಯಾಣ್ ಮೇಲೆ ತುಂಬಾ ಪ್ರಭಾವ ಬೀರ್ತವೆ. ಇದೇ ಸಮಯದಲ್ಲಿ ಪವನ್ ಕಲ್ಯಾಣ್ ಅವರ ಅಣ್ಣ ಚಿರಂಜೀವಿ ಅವರು ಆಕ್ಟಿಂಗ್ ಮಾಡಿದ ಕೈದಿ ಮೂವಿ ರಿಲೀಸ್ ಆಗಿ ದೊಡ್ಡ ಸಕ್ಸಸ್ ಆಗುತ್ತೆ. ಹೀಗಾಗಿ ಕಾಲೇಜಲ್ಲಿ ಪವನ್ ಕಲ್ಯಾಣ್ ಅವರನ್ನು ನೋಡುವ ರೀತಿ, ನಡೆದುಕೊಳ್ಳುವ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಅವರು ಕೊಡ್ತಾ ಇದ್ದ ಹೆವಿಯಾದ ಗೌರವ ಪವನ್ ಕಲ್ಯಾಣ್ ಅವರಿಗೆ ತುಂಬಾ ಮುಜುಗರ ಅನಿಸಿ ಕಿರಿಕಿರಿ ಮಾಡ್ತಾ ಇರುತ್ತೆ. ಇದರಿಂದ ಇನ್ನಷ್ಟು ಒಂಟಿಯಾಗುವ ಇವರು ಲೈಬ್ರರಿಯಲ್ಲಿ ಬುಕ್ಸ್ ಓದಲೆಂದು ಟೈಮ್ ಪಾಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸೆಕೆಂಡ್ PUCಗೆ ಬಂದಾಗ ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸಕ್ಕೂ ಸಹ ಸೇರ್ಕೊಂತಾರೆ. ಇದೇ ಟೈಮಲ್ಲಿ ಅವರ PUC ರಿಸಲ್ಟ್ ಬರುತ್ತೆ. ಇದರಲ್ಲೂ ಫೇಲ್ ಆಗಿದ್ದ ಪವನ್ ಕಲ್ಯಾಣ್ ಮನೆಯಲ್ಲಿ ಏನು ಅಂತಾರೋ, ಹೇಗೆ ಬೈತಾರೋ, ಹೊಡಿತಾರೋ ಅಂತ ಹೆದರ್ಕೊಂತಾರೆ. ಆದರೆ ಪವನ್ ಕಲ್ಯಾಣ್ ಬಗ್ಗೆ ಮೊದಲೇ ಗೊತ್ತಿದ್ದ ಕಾರಣಕ್ಕೆ ಮನೆಯಲ್ಲಿ ಅವರಿಗೆ ಯಾರು ಏನು ಅನ್ನದೇನೆ ನಾರ್ಮಲ್ ಆಗಿ ನಡೆದುಕೊಳ್ಳುವಂತೆ ನಡೆದುಕೊಳ್ಳುತ್ತಾರೆ. ಬೈದರೆ 10 ಸಮಾಧಾನ ಮಾಡ್ಕೋಬಹುದಿತ್ತು ಅಂದುಕೊಂಡಿದ್ದ ಪವನ್ ಕಲ್ಯಾಣ್ ಅವರಿಗೆ ಮನೆಯಲ್ಲಿ ಬೈಯದೇ ಇರುವುದಕ್ಕೆ ಮಾನಸಿಕ ಕಿಳಿರಮೆ ಅವರೊಳಗೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಮತ್ತೆ ಮತ್ತೆ PUCಯಲ್ಲಿ ಫೇಲ್ ಆಗ್ತಾನೆ ಇದ್ದ ಪವನ್ ಕಲ್ಯಾಣ್ ಅವರಿಗೆ ಗಿಲ್ಟ್ ಹೆಚ್ಚಾಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದಾರೆ, ನನ್ನಿಂದ ಏನು ಮಾಡೋಕೆ ಆಗ್ತಿಲ್ಲ ಅಂತ ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲೇ ಹುಷಾರಾದ ಅವರ ಕುಟುಂಬದ ಸದಸ್ಯರು ಅವರನ್ನು ಹೇಗೋ ಬಚಾವ್ ಮಾಡಿ ಉಳಿಸಿಕೊಳ್ತಾರೆ. ಇದರ ನಡುವೆ ನಕ್ಸಲಿಸಂ ಕಡೆ ತುಂಬಾ ಅಟ್ರಾಕ್ಟಿವ್ ಆಗಿದ್ದ ಪವನ್ ಕಲ್ಯಾಣ್ ಅವರು ತಾನು ನಕ್ಸಲೈಟ್ಗೆ ಸೇರಿ ನಕ್ಸಲೈಟ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇದರಿಂದಾಗಿ ಸಾರ್ವಜನಿಕ ಸಭೆ, ಅಲ್ಲಲ್ಲಿ ನಡೆಯುವ ಮೀಟಿಂಗ್ ಅಲ್ಲಿ ಕೂಡ ಭಾಗವಹಿಸ್ತಾರೆ. ಕೆಟ್ಟ ಸಮಾಜದ ಬಗ್ಗೆ, ಬಡವರ ಮೇಲೆ ಆಗುವ ಅನ್ಯಾಯಗಳ ಮೇಲೆ ಸಿಡಿದೆದ್ದು ನಿಂತು ಸವಾರಿ ಮಾಡಬೇಕು ಎಂದುಕೊಳ್ತಾರೆ. ಈ ಸಂದರ್ಭದಲ್ಲಿ ಪವನ್ ಕಲ್ಯಾಣರ ಮನಸ್ಥಿತಿಯನ್ನು ಸರಿಯಾದ ಟೈಮಿಗೆ ಸರಿಯಾಗಿ ಅರಿತ ಅವರು ಸೋದರನಿಗೆ ಒಳ್ಳೆಯ ಬುದ್ಧಿಮಾತು ಹೇಳಿ ಸರಿದಾರಿಗೆ ತರ್ತಾರೆ. ಜೊತೆಗೆ ಓದೋಕೆ ಒಂದಿಷ್ಟು ಮೋಟಿವೇಶನಲ್ ಬುಕ್ಸ್ ಕೂಡ ಕೊಡ್ತಾರೆ. ಇಲ್ಲಿಂದ ಕಂಪ್ಲೀಟ್ ಆಗಿ ಚೇಂಜ್ ಆಗುವ ಪವನ್ ಕಲ್ಯಾಣ್ ಅವರು ತಮ್ಮ ಲೈಫ್ ಸ್ಟೈಲ್ ಅನ್ನೇ ತೀಡಿ ಕಟ್ಟಿಕೊಳ್ಳಕ್ಕೆ ಪಡ್ತಾರೆ. ಲಿಯೋ ಡಾವಿಂಚಿ ಅವರ ಜೀವನ ಇವರ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ನೆಕ್ಸ್ಟ್ ಮಾರ್ಷಲ್ ಆರ್ಟ್ಗೆ ಸೇರಿಕೊಂಡು ಅದರಲ್ಲಿ ಬ್ಲ್ಯಾಕ್ ಬೆಲ್ಟ್ ತಗೊಂತಾರೆ. ಇವರ ಮಾರ್ಷಲ್ ಆರ್ಟ್ ಕಲೆಗೆ ಮನಸೋತ ಅವರ ಮಾರ್ಷಲ್ ಗುರು ಫಸ್ಟ್ ಟೈಮ್ ಇವರನ್ನು ಆಂಜನೇಯನಿಗೆ ಹೋಲಿಸಿ
ಪವನ್ ಅಂತ ಕರೀತಾರೆ. ಇವನನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಎಂದು ಭಾವಿಸಿದ ಚಿರಂಜೀವಿ ಅವರು ಪವನ್ ಕಲ್ಯಾಣ್ ಅವರಿಗೆ ಒತ್ತಾಯ ಮಾಡಿ ಫಿಲ್ಮ್ ಲ್ಯಾಂಡ್ಗೆ ಕರ್ಕೊಂಡು ಬರ್ತಾರೆ. ಆಕ್ಟಿಂಗ್ ನ ABCD ಗೊತ್ತಿರದ ಪವನ್ ಕಲ್ಯಾಣ್ ಅವರಿಗೆ ಎಲ್ಲವನ್ನು ಕಲಿಸಿಕೊಟ್ಟವರ ಹೆಸರು ಸತ್ಯಾನಂದ. ನೆಕ್ಸ್ಟ್ ಚಿರಂಜೀವಿ ಅವರು ಪವನ್ ಕಲ್ಯಾಣ್ ಅವರಿಗಾಗಿ ಅಕ್ಕಡ ಅಮ್ಮಾಯಿ ಇಕ್ಕಡ ಅಬ್ಬಾಯಿ ಎಂಬ ಸಿನಿಮಾ ಮೂಲಕ ಟಾಲಿವುಡ್ಗೆ ಲಾಂಚ್ ಮಾಡ್ತಾರೆ. ಆದರೆ ಈ ಫಿಲ್ಮ್ ದೊಡ್ಡ ಅಲ್ಟ್ರಾ ಫ್ಲಾಪ್ ಆಗುತ್ತೆ. ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ಕಲ್ಯಾಣ್ ಕುಮಾರ್ ಎಂದು ಪವನ್ ಕಲ್ಯಾಣ್ ಅವರಿಗೆ ನಾಮಕರಣ ಮಾಡಲಾಗಿತ್ತು. ಆದರೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸುವಾಗ ಶ್ರೀ ಮಿಸ್ ಆಗಿ ಜಸ್ಟ್ ಕಲ್ಯಾಣ್ ಕುಮಾರ್ ಅಂತ ಅಡ್ಮಿಷನ್ ಮಾಡಿಸ್ತಾರೆ. ಅವರ ಫಸ್ಟ್ ಫಿಲಮ್ ವರೆಗೂ ಕಲ್ಯಾಣ್ ಕುಮಾರ್ ಆಗಿದ್ದ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಸಿಗುವುದಕ್ಕಾಗಿ ಹಾಗೂ ಫ್ಯಾಮಿಲಿ ಆಂಜನೇಯ ಸ್ವಾಮಿ ಭಕ್ತರಾಗಿದ್ದಕ್ಕಾಗಿ ತಮ್ಮ ಹೆಸರನ್ನು ಪವನ್ ಕಲ್ಯಾಣ್ ಅಂತ ಚೇಂಜ್ ಮಾಡ್ಕೊತಾರೆ. ಅಲ್ಲಿಂದ ಮುಂದೆ ಮಾಡಿದ ಅವರ ಸಿನಿಮಾಗಳಲ್ಲಿ ಹೆಚ್ಚಿನ ಸಿನಿಮಾಗಳು ದೊಡ್ಡ ದೊಡ್ಡ ಸಕ್ಸಸ್ ಕಾಣ್ತವೆ ಹಾಗೂ ಅವರಿಗೆ ಅಪಾರ ಅಭಿಮಾನಿಗಳನ್ನು ತಂದುಕೊಟ್ಟು ಮತ್ತು ಆ ಅಭಿಮಾನಿಗಳು ಇವರನ್ನು ಪ್ರೀತಿಯಿಂದ ಪವರ್ ಸ್ಟಾರ್ ಅನ್ನಾಗಿ ಮಾಡ್ತಾರೆ. ಮತ್ತೆ ಹಿಂದೆಂದೂ ತಿರುಗಿ ನೋಡದ ಪವನ್ ಕಲ್ಯಾಣ್ ತೆಲುಗಿನ ಟಾಪ್ ಹೀರೋ ಆಗಿ ಸಿನಿಮಾ ಒಂದಕ್ಕೆ 50 ಕೋಟಿ ರೂಪಾಯಿ ಪೇಮೆಂಟ್ ತಗೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇದರಲ್ಲಿ ಅರ್ಧದಷ್ಟು ದುಡ್ಡನ್ನು ಅವರು ದಾನ ಧರ್ಮಗಳಿಗಂತ ಕೊಡ್ತಾ ಬರ್ತಾ ಇದ್ದಾರೆ. ಮುಂದೆ ಜನಸೇನಾ ಪಾರ್ಟಿ ಎನ್ನುವುದನ್ನು ಸ್ಥಾಪಿಸಿ ರಾಜಕೀಯಕ್ಕೂ ಬರ್ತಾರೆ. ಎಲೆಕ್ಷನ್ಗೆ ನಿಂತುಕೊಂಡು ಮೈತ್ರಿ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗ್ತಾರೆ. ಪ್ರೆಸೆಂಟ್ ಆಂಧ್ರ ಪ್ರದೇಶದ DCM ಆಗಿರುವ ಪವನ್ ಕಲ್ಯಾಣ್ ಅವರು ಒಬ್ಬ ಆರ್ಡಿನರಿ ಮ್ಯಾನ್ ಆಗಿ ಹುಟ್ಟಿ ಎಕ್ಸ್ಟ್ರಾಡಿನರಿ ಪರ್ಸನ್ ಆದರೂ ಸಹ ಈಗಲೂ ಆರ್ಡಿನರಿ ಲೈಫ್ ಸ್ಟೈಲಿಗೆ ಒಗ್ಗಿಕೊಂಡು ಒಬ್ಬ ಆರ್ಡಿನರಿ ಪರ್ಸನ್ ಅಂತಾನೆ ಬದುಕ್ತಾ ಇದ್ದಾರೆ. ಯಾವುದೇ ದುರಾಸೆ ಸ್ವಾರ್ಥಗಳಿಲ್ಲದ ಪವನ್ ಕಲ್ಯಾಣ್ ಅವರ ಜೀವನ ವಿಧಾನ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಆಗುತ್ತೆ ಅಂದ್ರೆ ತಪ್ಪೇನಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.